ಪ್ರಾಪರ್ ಎಲೆಕ್ಟ್ರಿಕ್ ವೆಹಿಕಲ್ ತರ ಕಾಣಿಸ್ತಾ ಇದೆ, ಬಟ್ ಇಟ್ಸ್ ನಾಟ್ ಎಲೆಕ್ಟ್ರಿಕ್ ವೆಹಿಕಲ್. ಬ್ಲಾಕ್ ಕಲರ್ ಪ್ಯಾನಲ್ ಕೊಟ್ಟಿದ್ದಾರೆ, ಇಲ್ಲಿಂದ ಸೀಟ್ ಅಲ್ಲಿ ಕೂಡ ಕಟ್ಔಟ್ಸ್ ನಿಮ್ಗೆ ಕೊಟ್ಟಿದ್ದಾರೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ, ಬಿಕಾಸ್ ಜುಪಿಟರ್ ಫಸ್ಟ್ ಜನರೇಷನ್ ಲಾಂಚ್ ಆಗಿ 11 ವರ್ಷ ಆಯಿತು. ಆ್ಯಂಡ್ ಇಫ್ ಯು ಸಿ ಜನರೇಷನಲ್ 110cc ಮಾಡಲ್ಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿತ್ತು ಡಿಸೈನ್. ಫಸ್ಟ್ ಟೈಮ್ ಜನರೇಷನಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಇಂಜಿನ್, ಚಾಸಿ, ಓವರ್ ಆಲ್ ಡಿಸೈನ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ. ಇದು ಆಲ್ ನ್ಯೂ 2024 ಜುಪಿಟರ್ ಆ್ಯಂಡ್ ಇವತ್ತು ಬೆಂಗಳೂರಲ್ಲಿ ಲಾಂಚ್ ಆಗಿಬಿಟ್ಟಿದೆ. ಆ್ಯಂಡ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಫಸ್ಟ್ ಇಂಪ್ರೆಷನ್ಸ್ ಹಾಗೂ ವಾಕ್ ಅರೌಂಡ್ನ ಕೊಡ್ತೀನಿ. ಏನೇನು ಚೇಂಜಸ್ ಆಗಿದೆ, ಯಾವ ಥರ ಇದು ಯೂಸ್ಫುಲ್ ಆಗಿದೆ. ಜ್ಯಾದಾ ಬೇಡ, ಯಾವಾಗಲೂ ಜಾಸ್ತಿನೇ ಒಳ್ಳೇದು ಅಂತ ಹೇಳ್ತಾ ಇರೋದು. ಸೊ ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಹುಡುಗ ಪ್ರದೀಪ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಮೊದಲನೇ ಸಾರಿ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಆಫ್ ಆಲ್ ನೀವು ನೋಟಿಸ್ ಮಾಡೋದೆ ಈ ಪರ್ಟಿಕ್ಯುಲರ್ DRL ಹೆಡ್ಲೈಟ್ಸ್ ಅನ್ನೋದನ್ನ. ಸೀರಿಯಸ್ಲಿ ಡೇ ಟೈಮ್ ಇನ್ಫಿನಿಟಿ ಲೈಟ್ ಅಂತ ನೀವು ಯೂಶಲಿ ಕಾರ್ಸಲ್ಲಿ ನೋಡಿರ್ತೀರಾ, ಬಟ್ ಬೈಕ್ಸಲ್ಲಿ ಫಸ್ಟ್ ಟೈಮ್ ಈ ಥರ ಬರ್ತಾ ಇದೆ. ಪ್ರಾಪರ್ ಎಲೆಕ್ಟ್ರಿಕ್ ವೆಹಿಕಲ್ ಥರ ಕಾಣಿಸ್ತಾ ಇದೆ, ಬಟ್ ಇಟ್ಸ್ ನಾಟ್ ಎಲೆಕ್ಟ್ರಿಕ್ ವೆಹಿಕಲ್, ಇಟ್ಸ್ ಅನ್ ಐ ಸ್ಕೂಟರ್, ಪೆಟ್ರೋಲ್ ಗಾಡಿನೇ ಇದು. ಇದರಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, ಇಂಡಿಕೇಟರ್ಸ್ ಕೊಟ್ಬಿಟ್ಟಿದ್ದಾರೆ ಎಂಡ್ ಅಲ್ಲಿ. ತುಂಬಾ ಚೆನ್ನಾಗಿದೆ. ಬಟ್ ಒಂದ್ ಕ್ಯಾಚ್ ಏನಂದ್ರೆ ಇದು ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಮಾತ್ರನೇ ಬರೋದು. ಸೊ ನಿಮಗೆ ಡಿಸ್ಕ್ ವೇರಿಯಂಟ್ ಪ್ಲಸ್ ಈ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಮಾತ್ರನೇ ಬರೋದು. ಸೊ ಅದರ ಪ್ರೈಸಿಂಗ್ ಬಂದು ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ. ಬಟ್ ಇದರಲ್ಲಿ ನಿಮಗೆ ಡ್ರಮ್ ಬ್ರೇಕ್ ವೇರಿಯಂಟ್ ವಿತ್ ನಾರ್ಮಲ್ ಸ್ಟೀಲ್ ವೀಲ್ಸು. ಬಟ್ ಇದರಲ್ಲಿ ಈ ತರ ಇನ್ಫಿನಿಟಿ ಲೈಟ್ ಸಿಗೋದಿಲ್ಲ ಬೇಸ್ ವೇರಿಯಂಟ್ ಆರ್ ಮಿಡ್ ವೇರಿಯಂಟ್ ಅಲ್ಲಿ, ಓನ್ಲಿ ಇನ್ ದ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಬರೋದು. ಸೊ ನಿಮಗೆ ಸೇಮ್ TVS ಲೋಗೋ ಇದೆ. LED ಹೆಡ್ ಲ್ಯಾಂಪ್ ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಪ್ರಾಪರ್ ಫ್ಯಾಮಿಲಿ ಸ್ಕೂಟರ್. ಬಟ್ ಇಷ್ಟು ದಿನ ನಮಗೆ ಫ್ಯಾಮಿಲಿ ಸ್ಕೂಟರ್ ತರನೇ ಕಾಣಿಸ್ತಿತ್ತು ಜುಪಿಟರ್, ಬಾಕ್ಸಿ ಶೇಪು, ಒಂದು ದೊಡ್ಡ ಫ್ಯಾಮಿಲಿ ಸ್ಕೂಟರ್. ಬಟ್ ಈಗ ಯೂತ್ಫುಲ್ ಆಗು ಕಾಣಿಸ್ತಾ ಇದೆ. ಸೊ ಯಾಕೆ ಫ್ಯಾಮಿಲಿ ಸ್ಕೂಟರ್ ಅಂದ್ರೆ ಬೋರಿಂಗ್ ಆಗಿರಬಾರ್ದು, ಈಗ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರಬೇಕು ಅಂತ ಈ ಡಿಸೈನ್ ಚೇಂಜಸ್. ಐ ರಿಯಲಿ ಲೈಕ್ ಇಟ್. ಐ ಥಿಂಕ್ ಡೆಫಿನೆಟ್ಲಿ ಈ ಫೀಚರ್ಸ್ iQube ಬರುತ್ತೆ ಅಂತ ಅನ್ಕೊಂಡಿದ್ದೇನೆ. ಬಿಕಾಸ್ iQube ಆಲ್ಮೋಸ್ಟ್ ಜುಪಿಟರ್ ಯಾವ ತರ ಇರುತ್ತೋ ಅದೇ ತರ ಇದೆ. ಇದೂ ಡೆಫಿನೆಟ್ಲಿ iQube ನೆಕ್ಸ್ಟ್ ಜನರೇಷನ್ ಗಾಡಿಗೆ ಬರುವಂತ ಚಾನ್ಸಸ್. ಬಿಕಾಸ್ ಬೂಟ್ ಸ್ಪೇಸ್ ಜುಪಿಟರ್ ಅಲ್ಲಿ ಚೇಂಜ್ ಆದ್ರೆ iQube ಅಲ್ಲೂ ಚೇಂಜ್ ಆಗುತ್ತೆ. ಏನೇನು ಅಪ್ಡೇಟ್ಸ್ ಬರುತ್ತೋ ಅದ್ರ iQube ಅಲ್ಲೂ ಬರುತ್ತೆ. ಸೊ ಡೆಫಿನೆಟ್ಲಿ ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಫ್ರಂಟ್ ಎಂಡ್ ಆಲ್ಮೋಸ್ಟ್ ಸಿಮಿಲರ್ ಡಿಸೈನ್ ಇದೆ. ಸೊ ವೀಲ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, ಬಟ್ ಆಲ್ಮೋಸ್ಟ್ ಸೇಮ್ 90/90 ಸೆಕ್ಷನ್, 12 ಇಂಚು ಟ್ಯೂಬ್ಲೆಸ್ ಟೈರ್ ಸಿಗ್ತಾ ಇದೆ ನಿಮಗೆ. TVS ಟೈರ್ಸ್ ಇದು ನಿಮಗೆ. ಸೊ ಓವರ್ ಆಲ್ ಅಲಾಯ್ ವೀಲ್ ಸಿಗ್ತಾ ಇದೆ, ಕಂಪ್ಲೀಟ್ಲಿ ಬ್ಲಾಕ್ ಫಿನಿಶ್. ಸೊ ಇದ್ರಲ್ಲಿ ನಮಗೆ 7 to 8 ಕಲರ್ ಆಪ್ಷನ್ ಸಿಗ್ತಾ ಇದೆ. ಟಾಪ್ ಎಂಡ್ ಮಾಡಲ್ ಅಲ್ಲಿ ಈ ಕಲರ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಐ ರಿಯಲಿ ಲೈಕ್ ಇಟ್. ಬಟ್ ಮೋರ್ ಅಟ್ರಾಕ್ಷನ್ ಅಂದ್ರೆ ಇದ್ರ ಕೆಳಗಡೆ ನಮಗೆ ಪಿಯಾನೋ ಬ್ಲಾಕ್ ಕಲರ್ ಪ್ಯಾನಲ್ ಕೊಟ್ಟಿದ್ದಾರೆ. ಇಲ್ಲಿಂದ ನೋಡಿ ಕಂಪ್ಲೀಟ್ಲಿ ಕನೆಕ್ಟ್ ಆಗ್ತಾ ಇದೆ. ಕಂಪ್ಲೀಟ್ ವೆರಿ ನೀಟ್ ಡಿಸೈನ್. ಹಾಗೆ ನೀವು ಮುಂದೆ ನೋಡಿದ್ರೆ ಸ್ಮಾರ್ಟ್ ಎಕ್ಸ್ಟೆಕ್ ಕನೆಕ್ಟರ್ ಇದೆ. ಈ ಸ್ಕೂಟರ್ ಅಲ್ಲಿ ನಿಮಗೆ ನ್ಯಾವಿಗೇಷನ್ ಇದೆ, ಬ್ಲೂಟೂತ್ ಕನೆಕ್ಟಿವಿಟಿ, ನಿಮ್ಮ ಆಪ್ ಅಲ್ಲೆಲ್ಲ ಟ್ರ್ಯಾಕಿಂಗು, ಫೈಂಡ್ ಮೈ ಹೋಮ್, ಈ ತರ ಹಲವಾರು ಫೀಚರ್ಸ್ ನ ಈ ಗಾಡಿಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಮೇಲೆ ನೋಡಿದ್ರೆ ಇಲ್ಲಿ ಬ್ಲಾಕ್ ಫಿನಿಶ್ ಕೊಟ್ಟಿದ್ದಾರೆ. ಹಾಗೆ ಹಿಂದೆ ಬಂದ್ರೆ ಮಿರರ್ಸ್ ಆರ್ ವೆರಿ ಸಿಮಿಲರ್, ಹಳೆ ಗಾಡಿಯಲ್ಲಿ ಯಾವ ತರ ಇತ್ತು ಅದೇ ಇದೆ. ಇವನ್ ಬಟನ್ಸ್ ಆರ್ ಸಿಮಿಲರ್ ಅಷ್ಟೇ. ಬಟ್ ನಿಮಗೆ ಟಾಪ್ ಎಂಡ್ ಮಾಡಲ್ ಅಲ್ಲಿ ಇನ್ನೊಂದೇನಂದ್ರೆ ನಿಮಗೆ ಡಿಜಿಟಲ್ ಡಿಸ್ಪ್ಲೇ ಸಿಗ್ತಾ ಇದೆ. ಸೊ ಡಿಜಿಟಲ್ ಡಿಸ್ಪ್ಲೇ ಅಲ್ಲಿ ನಿಮಗೆ ನೋಡ್ಬೋದು, ಸ್ಪೀಡ್ ನೋಡ್ಬೋದು, ಯಾವ ಮೋಡಲ್ ಓಡಿಸಿದ್ರೆ, ಈಕೋ ಓಡಿಸಿದ್ರೆ. ಹಾಗೆ ನಿಮಗೆ ಟ್ರಿಪ್ ಬಿ ಫ್ಯೂಯಲ್ ಗೇಜ್ ಸಿಗ್ತಾ ಇದೆ. ಅಂಡ್ ಮೇಲೆ ನಿಮಗೆ ರಿಯಲ್ ಟೈಮ್ ಎಫಿಷಿಯನ್ಸಿ ಸಿಗ್ತಾ ಇದೆ. ಸೊ ನೀವು ಓಡಿಸ್ಬೇಕಾದ್ರೆ ಯಾವ ತರ ಎಫಿಷಿಯನ್ಸಿ ಇದೆ ಯು ಕ್ಯಾನ್ ಸಿ. ಹಾಗೆ ಮೇಲೆ ನಿಮಗೆ ಟೈಮೂ ಇದೆ. ಹಿಂಗೆ ಲೆಫ್ಟ್ ಅಲ್ಲಿ ನಿಮಗೆ ಯು ಕ್ಯಾನ್ ಆಲ್ಸೋ ಸಿ ದ ಟೇಲ್ ಲೈಟ್ಸ್ ಇಂಡಿಕೇಟರ್ಸ್. ಇದು ಆಟೋಮ್ಯಾಟಿಕ್. ಇದರಲ್ಲಿ ಐಗೋ ಟೆಕ್ನಾಲಜಿ ಅಂತ ಹೊಸದಾಗಿ ಕೊಟ್ಟಿದ್ದಾರೆ. ಸೊ ಅದೇನಂದ್ರೆ ಸ್ಟಾರ್ಟ್ ಸ್ಟಾಪ್, ಎಲೆಕ್ಟ್ರಾನಿಕಲಿ ಎಂಜಿನ್ ಸ್ಟಾರ್ಟ್ ಸ್ಟಾಪ್ ಆಗ್ತಿದೆ, ಮೂವ್ಮೆಂಟ್ ಆಗ್ತಿದೆ. ಒಂಥರ ಲಿಟಲ್ ಹೈಬ್ರಿಡ್ ಸಿಸ್ಟಮ್ ಅಂತ ಇದು. ಸೊ ಇದರಿಂದ ಏನಾಗ್ತಿದೆ, ನಿಮ್ಮ ಫ್ಯೂಲ್ ಎಫಿಷಿಯನ್ಸಿ ಬಂದು 10% ಜಾಸ್ತಿ ಆಗ್ತದೆ. ಸೊ ದಟ್ಸ್ ಎ ಗುಡ್ ಥಿಂಗ್. ಇದರಲ್ಲಿ ನೀವು ಬೇಕಾದ್ರೆ ಆನ್ ಮಾಡ್ಕೊಬೋದು, ಆಫ್ ಮಾಡ್ಕೊಬೋದು. ಆಟೋಮ್ಯಾಟಿಕ್ ನಾವೇನಾದ್ರು ಟ್ರಾಫಿಕ್ ಅಲ್ಲಿ ನಿಲ್ಸಿದ್ರೆ ಅಂದ್ರೆ ಆಟೋಮ್ಯಾಟಿಕಲಿ ಇಂಜಿನ್ ಆಫ್ ಆಗ್ಬಿಡುತ್ತೆ. ಆಮೇಲೆ ನಾವು ಮೂವ್ಮೆಂಟ್ ಕೊಟ್ಟಿದ ತಕ್ಷಣ ಆನ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಫ್ಯೂಲ್ ಎಫಿಷಿಯನ್ಸಿ, ಆಬ್ವಿಯಸ್ಲಿ ಇಂಜಿನ್ ಎಫಿಷಿಯನ್ಸಿ ಇದೆಲ್ಲ ಜಾಸ್ತಿ ಆಗುತ್ತೆ. ಸೊ ಇವರು ಮೇಜರ್ ಅಪ್ಡೇಟ್ ಏನ್ ಗೊತ್ತಾ ಮಾಡಿರೋದು, ನಮ್ಮ ಚಾಸಿಯಲ್ಲಿ ಯೂಶಲಿ ನಾವು ಸಬ್ಸ್ಟ್ಯಾನ್ಷಿಯಲ್ ಅಪ್ಡೇಟ್ ಬಂದು 125 ಅಲ್ಲೇ ನಾವು ನೋಡಿದ್ದು ಇದುವರೆಗೂ. 125 ಸ್ಕೂಟರ್ನ ಫ್ಯೂಲ್ ಕ್ಯಾಪ್ ಬಂದು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋದು. ನೋಡಿ ಫ್ಯೂಲ್ ಇದಿರೋದೇ ಇಲ್ಲಿ. ಆ್ಯಂಡ್ ಈವನ್ ಚಾಸಿ ಕೂಡ 125 ಅಲ್ಲಿ ಯಾವ ಥರ ಇದಿತ್ತು ಅದನ್ನೇ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ನೋಡಿ ಫ್ಯೂಯಲ್ ಟ್ಯಾಂಕು, ಫ್ಯೂಯಲ್ ಕ್ಯಾಪ್ ಎಲ್ಲ ಇಲ್ಲೇ ಬರ್ತಾ ಇದೆ. ಸೊ ನೋಡಿ ಫ್ಯೂಯಲ್ ಕ್ಯಾಪು ಇಲ್ಲಿಂದಾನೆ ಓಪನ್ ಆಗುತ್ತೆ. ಸೊ ಪೆಟ್ರೋಲ್ ಫಿಲ್ ಮಾಡೋದು ಈಸಿ, ಕುತ್ಕೊಂಡೆ ಆರಾಮಾಗಿ ಮಾಡ್ಬೋದು. ಸೊ ಇಲ್ಲಿ ನಮಗೆ 2 ಲೀಟರ್ ಗ್ಲೌ ಬಾಕ್ಸ್ ಇದೆ. ನಮಗೆ USB ಚಾರ್ಜಿಂಗ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಸೊ ನಾವು ಫೋನ್ನ ಆರಾಮಾಗಿ ಚಾರ್ಜ್ ಮಾಡ್ಕೊಂಡು ನ್ಯಾವಿಗೇಷನ್ ಮಾಡ್ಕೊಬೋದು. ಸೊ ಓವರ್ ಆಲ್ ಫಿಟ್ ಅಂಡ್ ಫಿನಿಶ್ ಈ ಗಾಡಿಯಲ್ಲಿ ತುಂಬಾನೇ ಚೆನ್ನಾಗಿದೆ. ಜುಪಿಟರ್ ಆಕ್ಟಿವಾಗೆ ತುಂಬಾ ಕಂಪ್ಯಾರಿಸನ್ ಮಾಡ್ತಾ ಇದ್ರು, ಬಿಕಾಸ್ ಆಕ್ಟಿವಾ ನಂಬರ್ 1, ಜುಪಿಟರ್ ಯಾವಾಗಲೂ ನಂಬರ್ 2 ಇತ್ತು. ಬಟ್ ಸಿಮಿಲರ್ ಡಿಸೈನ್ ಅಲ್ಲಿ ಎಲ್ಲದರಲ್ಲಿ ಸಿಮಿಲರ್ ಆಗಿತ್ತು. ಬಟ್ ಈಗ ಐ ಥಿಂಕ್ ಒಂದು ಸ್ಟೆಪ್ ಮೇಲೆ ಹೋಗ್ಬಿಟ್ಟಿದೆ ಆಕ್ಟಿವಾಗಿಂತ. ಇಟ್ ಲುಕ್ಸ್ ಸೋ ಮಚ್ ಬೆಟರ್ ನಾವು. ಅಟ್ ದ ಸೇಮ್ ಟೈಮ್ ಪ್ರಾಕ್ಟಿಕ್ಯಾಲಿಟಿ ಬಿಟ್ಸ್ನ ಇನ್ನೂ ಇಂಪ್ರೂವ್ ಮಾಡಿದ್ದಾರೆ. ಸೊ ಜ್ಯಾದಾ ಕಾ ಫೈದಾ, ನೀವು ಅಮಿತಾಬ್ ಬಚ್ಚನ್ ಆ್ಯಡ್ನ ನೋಡ್ತಾ ಇದ್ರಲ್ಲ, ಸೊ ಅದೇ ಥರ ಇನ್ನೂ ಬೆಟರ್ ಮಾಡ್ಬಿಟ್ಟಿದ್ದಾರೆ. ಸೊ ನಮಗೆ ಲೆಗ್ ಸ್ಪೇಸ್ ಇನ್ನೂ ಜಾಸ್ತಿ ಆಗಿದೆ ಈಗ. ಸೊ ಕೂತ್ಕೊಂಡಾಗ ಇನ್ನೂ ಕಾಲು ಇಟ್ಕೊಳ್ಳೋದಕ್ಕೆ ಕಂಫರ್ಟೇಬಲ್ ಆಗಿದೆ. ಹ್ಯಾಂಡಲ್ ಬಾರು ಆಕ್ಚುಲಿ ಕಂಫರ್ಟೇಬಲ್ ಮೇಲೇನೆ ಇದೆ. ಯೂಟರ್ನ್ ಮಾಡುವಾಗ ಕಾಲ್ಗೇನು ಟಚ್ ಆಗಲ್ಲ. ಪ್ಲಸ್ ನಿಮಗೆ ತುಂಬ ದೊಡ್ಡ ಸೀಟ್ ಸಿಗ್ತಾ ಇದೆ. ನೋಡಿ ಎಷ್ಟು ದೊಡ್ಡ ಸೀಟು. ಆಕ್ಚುಲಿ
ಪೆಟ್ರೋಲ್ ಸೆಗ್ಮೆಂಟ್ ಅಲ್ಲೇ ದೊಡ್ಡದಂತಾನೆ ಹೇಳಬೇಕು. ಹಾಗೆ ನಾವು ಓಪನ್ ಮಾಡಿದ್ರೆ ಮೇಜರ್ ಅಪ್ಡೇಟ್ ನಿಮಗೆ 2 ಫುಲ್ ಫೇಸ್ ಹೆಲ್ಮೆಟ್ಸ್ ಇಡ್ಬೋದು ನಾವಿಲ್ಲಿ. ಸೊ ಆರಾಮಾಗಿ ಫಿಟ್ ಆಗ್ತಿದೆ. 32 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗ್ತಾ ಇದೆ, ತುಂಬಾ ದೊಡ್ಡದಾಗಿದೆ ಬೂಟ್ ಸ್ಪೇಸ್. ಇಲ್ಲಿ ಕೂಡ ಸೀಟಲ್ಲಿ ಕೂಡ ಕಟ್ಔಟ್ಸ್ ನಿಮಗೆ ಕೊಟ್ಟಿದ್ದಾರೆ, ಸೊ ದಟ್ ಹೆಲ್ಮೆಟ್ಸ್ ಈಸಿಯಾಗಿ ಫಿಟ್ ಆಗಲಿ, ಮೂವ್ ಆಗದೆ ಇರಲಿ ಅಂತ. ಸೊ ಚಿಕ್ಕ ಚಿಕ್ಕ ಡೀಟೇಲ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆಲ್ವೇಸ್ ಜುಪಿಟರ್ ಅಲ್ಲಿ ಡ್ಯೂಯಲ್ ಟೋನ್ ಕಲರ್ಸ್ ಕೊಟ್ಟಿದ್ದಾರೆ ಸೀಟ್ ಅಲ್ಲಿ. ಇಲ್ಲಿ ಜುಪಿಟರ್ ಅಂತ ಬರ್ದಿದೆ. ಸೀಟ್ ಈಸ್ ಆಲ್ವೇಸ್ ಕಂಫರ್ಟಬಲ್ ಅಂಡ್ ಇಟ್ ಕಂಟಿನ್ಯೂಸ್ ದ ಸೇಮ್ ಟು ದ ನೆಕ್ಸ್ಟ್ ಜನರೇಷನ್ ಮಾಡೆಲ್ ಆಸ್ ವೆಲ್. ಸೊ ಇದು ಆಲ್ಮೋಸ್ಟ್ ನೀವು ಈ ವಿಡಿಯೋ ನೋಡೋಷ್ಟ್ರಲ್ಲಿ ನಿಮ್ ಶೋರೂಮ್ಸ್ ಅಲ್ಲಿ ಬಂದ್ಬಿಟ್ಟಿದೆ. 73,500 ಸ್ಟಾರ್ಟ್ ಆಗುತ್ತೆ ಎಕ್ಸ್ ಶೋರೂಮ್ ಡೆಲ್ಲಿ. ಐ ಥಿಂಕ್ ಬ್ಯಾಂಗ್ಳೂರ್ ಪ್ರೈಸ್ ಬಂದು ನಾನು ಇಲ್ಲಿ ಹಾಕ್ತೀನಿ ಎಕ್ಸ್ ಶೋರೂಮ್. ಸೊ 4 ವೇರಿಯಂಟ್ಸ್ ಇದೆ ನಿಮಗೆ. ಡ್ರಮ್ ಬ್ರೇಕು, ಅಷ್ಟರಲ್ಲಿ ನಮಗೆ ಡ್ರಮ್ ಬ್ರೇಕ್ ಅಲ್ಲೇ ನಮಗೆ ಅಲಾಯ್ ವೀಲ್ ಸಿಗ್ತಾ ಇದೆ. ಹಾಗೆ ಈ ಕಲರ್ ಸ್ಕೀಮ್ ಅಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಸಿಗ್ತಾ ಇದೆ. ಓನ್ಲಿ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ನಿಮಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಸಿಗುತ್ತೆ ಅಷ್ಟೇ. ಡಿಸ್ಕ್ ಬ್ರೇಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಪೆಟ್ರೋಲ್ ಡಿಸ್ಕ್ ಸಿಗ್ತಾ ಇದೆ. STB ಅಂತ ಬರ್ತಾ ಇದೆ, ಸ್ಟೆಬಿಲಿಟಿ ಬ್ರೇಕಿಂಗ್ ಸಿಸ್ಟಮ್, ಸಮಥಿಂಗ್ ಲೈಕ್ ದಟ್. ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ತರನೇ ಕೆಲಸ ಮಾಡುತ್ತೆ ನಿಮಗೆ. ಹಾಗೆ ನೀವು ಸ್ವಲ್ಪ ಹಿಂದೆ ಬಂದ್ರೆ ಸ್ಟ್ಯಾಂಡರ್ಡ್ ಆಗಿ ಫ್ಯಾಮಿಲಿ ಸ್ಕೂಟರ್ ಅಂದ್ರೆ ಸೆಂಟರ್ ಸ್ಟ್ಯಾಂಡ್ ಇವರು ಸ್ಟ್ಯಾಂಡರ್ಡ್ ಆಗಿ ಕೊಡ್ತಾರೆ. ಬೇರೆ ಮ್ಯಾನುಫ್ಯಾಕ್ಚರರ್ಸ್ ತರ ನಿಮಗೆ ಸೆಂಟರ್ ಸ್ಟ್ಯಾಂಡ್ ಆಕ್ಸೆಸರಿ ಆಗಿ ಕೊಡೋದಿಲ್ಲ. ಫುಟ್ ಪೆಕ್ಸ್ ಸ್ವಲ್ಪ ವೈಡ್ ಆಗಿದೆ, ಸೊ ದಟ್ ಇಲ್ಲಿ ಏನು ಸ್ಕ್ರಾಚಸ್ ಆಗಲ್ಲ ಕಾಲ್ ಇಟ್ಕೊಂಡಾಗ. ದಿಸ್ ಇಸ್ ಸಮಥಿಂಗ್ ದಟ್ ಐ ವಾಸ್ ಟೆಲ್ಲಿಂಗ್ ಇನ್ ದ ಏಥರ್ ರಿಸ್ತಾ ವಿಡಿಯೋ ಅಲ್ಲಿ. ಇದರಿಂದ ಸ್ವಲ್ಪ ಆಚೆ ಇದ್ರೆ ಎಷ್ಟು ಕಂಫರ್ಟೇಬಲ್ ಆಗಿರುತ್ತೆ. ಅಂಡ್ ಇಲ್ಲಿ ನಾವು ಆಕ್ಸೆಸರಿ ಆಗಿ ಲೇಡೀಸ್ ಫುಟ್ ರೆಸ್ಟ್ ಕೂಡ ಹಾಕೋಬಹುದು. 3D ಪ್ರಿಂಟೆಡ್ ಜುಪಿಟರ್ ಲೋಗೋ ಇದೆ. ಪಿಯಾನೋ ಬ್ಲಾಕ್ ಫಿನಿಶ್ ಹಿಂದೆನೂ ಕೊಟ್ಟಿದ್ದಾರೆ. ಗ್ರಾಬ್ ರೇಲ್ಸ್ ಆಕ್ಚುಲಿ ಹಳೆ ಮಾಡೆಲ್ ಗಿಂತ ಸ್ವಲ್ಪ ಹೈಟ್ ಆಗಿದೆ. ಸೇಮ್ ಫ್ರಂಟ್ ಅಲ್ಲಿ ಯಾವ ತರ ಹೆಡ್ ಲ್ಯಾಂಪ್ ಇದೆಯೋ ಟೇಲ್ ಲ್ಯಾಂಪ್ ಕೂಡ ಸ್ವಲ್ಪ ಇನ್ಫಿನಿಟಿ ತರ ಏನಿದೆ, ಡೈನಮಿಕ್ ಟೇಲ್ ಲ್ಯಾಂಪ್. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು RTR 310 ವಿಡಿಯೋ ಮಾಡುವಾಗ ಹೆಂಗೆ ಎಮರ್ಜೆನ್ಸಿ ಪ್ಯಾನಿಕ್ ಬ್ರೇಕಿಂಗ್ ಮಾಡಿದಾಗ ಲೈಟ್ಸ್ ಎಲ್ಲ ಬ್ಲಿಂಕ್ ಆಗುತ್ತೆ, ಅದೇ ತರ ಇದ್ರಲ್ಲೂ ಬ್ಲಿಂಕ್ ಆಗುತ್ತೆ. ಇಂಡಿಕೇಟರ್ಸ್ ಈ ತರ ಕಾಣಿಸುತ್ತೆ. ಲುಕ್ಸ್ ವೆರಿ ಫ್ಯೂಚರಿಸ್ಟಿಕ್, ವೆರಿ ನೈಸ್. ಟೇಲ್ ಟೈಡಿನೂ ಸಿಂಪಲ್ ಆಗಿದೆ. ಸೊ ಗೇರ್ ಬಾಕ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಇಂಜಿನ್ ಮೇಜರ್ ಟಾಕಿಂಗ್ ಪಾಯಿಂಟ್. ಜುಪಿಟರ್ 125 ಇತ್ತಲ್ಲ, ಸೊ ಅದರಿಂದ ಡಿರೈವ್ ಮಾಡಿರೋ ಇಂಜಿನ್. ಸೊ ಲಿಟಲ್ ಲೈಟರ್ ಪಿಸ್ಟನ್, ಲೈಟರ್ ಬೋರ್, ಸ್ಟ್ರೋಕ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಿ 113 cc ಇಂಜಿನ್. 110 ಅಲ್ಲ, 110 ಗಿಂತ ಜಾಸ್ತಿ, 113. ಸೊ ಇದರಿಂದ ಏನಾಗಿದೆ, ಪವರ್ ಫಿಗರ್ಸ್ ಜಾಸ್ತಿ ಆಗಿದೆ. ಕ್ಲೋಸ್ ಟು 8 PS ಆಫ್ ಪವರ್, 7.93 ಏನೋ ಬರುತ್ತೆ ಫಿಗರ್ಸ್. ಈವನ್ ಟಾರ್ಕ್ ಕೂಡ ನಮಗೆ ಇನ್ಕ್ರೀಸ್ ಆಗಿದೆ. ಸೊ ಇದರಲ್ಲಿ ಐಗೋ ಅಸಿಸ್ಟ್ ಇದೆ ಅಲ್ಲ, ಸೊ ನಿಮ್ಗೆ ಏನಾದ್ರು ಎಮರ್ಜೆನ್ಸಿ ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ನಿಮ್ಗೆ 9.8 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸಿಗುತ್ತೆ. ಬಟ್ ನೀವೇನಾದ್ರೂ ಅದನ್ನ ಆನ್ ಮಾಡ್ಕೊಂಡಿಲ್ಲ ಅಂದ್ರೆ 9.2 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್. ಡೆಫಿನೆಟ್ಲಿ ನಿಮ್ಗೆ ಅಸಿಸ್ಟೆನ್ಸ್ ಸಿಗ್ತಾ ಇದೆ ಟಾರ್ಕ್ ಅಲ್ಲಿ. ಹಿಂದೆನೂ ನಮಗೆ 90/90 ಸೆಕ್ಷನ್ 12 ಇಂಚ್ ವೀಲ್ಸ್, CVT ಗೇರ್ ಬಾಕ್ಸ್ ಸಿಗ್ತಾ ಇದೆ. ಓವರ್ ಆಲ್ ವೆರಿ ರಿಲಯಬಲ್ ಇಂಜಿನ್. ತುಂಬಾ ಜನ ಗೊತ್ತಿಲ್ದಿರೋದು ಏನಂದ್ರೆ ನನ್ನ ಹತ್ರ ಆಲ್ರೆಡಿ ಜುಪಿಟರ್ 110 ಇದೆ. 7.5 ವರ್ಷ ಆಯ್ತು, ಆಲ್ಮೋಸ್ಟ್ 2017ರಲ್ಲಿ ತಗೊಂಡಿರೋ ಗಾಡಿ. ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಿದೆ. ಸಾಲಿಡ್ ಪ್ರಾಡಕ್ಟ್, ಗುಡ್ ಚಾಸಿ, ಗುಡ್ ಇಂಜಿನ್ ಅಂತಾನೆ ಹೇಳ್ಬೇಕು. 82 km/h ಸ್ಪೀಡ್ ವರ್ಗೂ ಹೋಗುತ್ತೆ ಈ ಗಾಡಿ. ಜೊತೆಗೆ ನಿಮ್ಗೆ ಕ್ಲೋಸ್ ಟು 45-50. ಬಟ್ ರೈಡ್ ಮಾಡೋದ್ರಲ್ಲಿ ಆಲ್ರೆಡಿ ನಮ್ಮ ಕೊಲೀಗ್ಸ್ ತುಂಬಾ ಜನ ರೈಡ್ ಮಾಡ್ಬಿಟ್ಟಿದ್ದಾರೆ. ಬಟ್ ಇವತ್ತು ರೈಡ್ ಇವೆಂಟ್ ಇಲ್ಲ ನಮಗೆ, ಜಸ್ಟ್ ಲಾಂಚ್ ಇವೆಂಟ್, ಅನ್ವೀಲ್ ಇವೆಂಟ್ ಅಷ್ಟೇ. ವೆರಿ ಗುಡ್ ಇಂಪ್ರೂವ್ಮೆಂಟ್ ಅಂತಾನೆ ಹೇಳ್ಬೇಕು. ಡೆಫಿನೆಟ್ಲಿ ಈ ಸ್ಕೂಟರ್ ನ ಆಕ್ಟಿವಾ ಜೊತೆ ಕಂಪೇರ್ ಮಾಡೋಣ. ಝೂಮ್ 110 ಸ್ಕೂಟರ್ ಬೇರೆ ಇದೆ, ಅದು ಚೆನ್ನಾಗಿರೋ ಸ್ಕೂಟರ್, ಅದನ್ನು ಕಂಪೇರ್ ಮಾಡೋಣ. ಲುಕ್ಸ್ ವೆರಿ ವೆರಿ ಅಟ್ರಾಕ್ಟಿವ್ ಮ್ಯಾನ್. ನಿಮ್ಗೆ ಏನಿಸ್ತು ಲುಕ್ಸ್ ಅಂತ ನನಗೆ ಹೇಳಿ. ಅದ್ರ ಜೊತೆಗೆ ನಮ್ಗೆ ಹಜಾರ್ಡ್ ಲ್ಯಾಂಪ್ಸ್, ಪಾರ್ಕಿಂಗ್ ಲೈಟ್ಸ್ ಕೂಡ ಜೊತೆಲಿ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ನಾವು ಇಂಡಿಕೇಟರ್ ಬಟನ್ ನ ಪ್ರೆಸ್ ಮಾಡ್ಕೊಂಡ್ರೆ ಸಾಕು, ಝಡ್ ಲೈಟ್ಸ್ ಆನ್ ಆಗ್ಬಿಡುತ್ತೆ. ನೋಡಿ ಈ ತರ ಇನ್ಬಿಲ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ. ಬಟ್ ನಿಮ್ಗೆ ಬೇಸ್ ವೇರಿಯಂಟ್ಸ್ ಅಲ್ಲಿ ನಾರ್ಮಲಿ ಡಿಜಿಟಲ್ ಡಿಸ್ಪ್ಲೇ ಸಿಗೋದಿಲ್ಲ, ಅನಲಾಗ್ ಡಿಸ್ಪ್ಲೇನೇ ಸಿಗೋದು ಹಳೆ ಮಾಡೆಲ್ ತರ. ಬಟ್ ಅದನ್ನು ನೋಡಕ್ ಚೆನ್ನಾಗಿದೆ. ಪ್ಲಸ್ ನಿಮ್ಗೆ ಸ್ಟೀಲ್ ವೀಲ್ಸ್ ಸಿಗುತ್ತೆ, ಬ್ರೇಕ್ ಸಿಗೋದಿಲ್ಲ, ಡ್ರಮ್ ಬ್ರೇಕ್ ಸಿಗುತ್ತೆ. ಬಟ್ ಆಕ್ಟಿವಾದಲ್ಲಿ ಏನಂದ್ರೆ ನಿಮ್ಗೆ ಡಿಸ್ಕ್ ಬ್ರೇಕ್ ಅನ್ನೋದೇ ಸಿಗೋದಿಲ್ಲ ಯಾವ ವೇರಿಯಂಟ್ ಅಲ್ಲೂ. ಸೊ ಇದ್ರಲ್ಲಿ ನಿಮ್ಗೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ಸೊ ಟೋಟಲ್ 5 ಲೀಟರ್ ಮೇಲೆ ಫ್ಯೂಯಲ್ ಗೇಜ್ ಇದೆ. ಫಸ್ಟ್ ಇಂಪ್ರೆಷನ್ಸ್ ರಿಯಲಿ ಗುಡ್ ಅಪ್ಡೇಟ್. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡೆ. ಇಷ್ಟ ಆಗಿದೆ ಲೈಕ್ ಮಾಡಿ. ಈ ಸ್ಕೂಟರ್ ಬಗ್ಗೆ ನಂಗೆ ಕಾಮೆಂಟ್ ಸೆಕ್ಷನ್ ನಿಮ್ಮ ಅನಿಸಿಕೆ ತಿಳಿಸಿ. ಅಂಡ್ ಪ್ರದೀಪ್ ಆನ್ ವೀಲ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಅದುವರೆಗೂ ಜೈ ಹಿಂದ್, ಜೈ ಕರ್ನಾಟಕ.